ನೋಡಿ ಪ್ರಾಪರ್ಟಿ ಯಾವ ತರ ಇದೆ, BMRDA ಅಪ್ರೂವ್ಡ್ ಇಂಡಿವಿಜುವಲ್ ಏಕಾತ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಏಸರ್ಘಟ್ಟ ಬಸ್ ಸ್ಟಾಪ್ ಇಂದ ಕೇವಲ 500 ಮೀಟರ್ ಅಂತರದಲ್ಲಿದೆ. ನೋಡಿ ಸರ್, 100 ವರ್ಷ ಡಾಕ್ಯುಮೆಂಟ್ ಇದೆ ಸರ್. ಇದರಲ್ಲಿ ಯಾರಾದ್ರೂ ಬಂದು ಲೀಗಲ್ ಸರಿ ಇಲ್ಲ ಅಂದ್ರೆ ನಾನು ಫ್ರೀ ಆಗಿ ಕೊಟ್ಬಿಡ್ತೀನಿ ಸರ್ ಸೈಟ್. ನೋಡಿ ಈ ಲೇಔಟ್ ಅಲ್ಲಿ ನೀರಿನ ಬಗ್ಗೆ ತೊಂದರೆನೇ ಇಲ್ಲ. ನೀವು ಮನೆ ಕಟ್ತೀನಿ ಅಂತ ಅಂದ್ರೆ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ, ಜೊತೆಗೆ 1 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಅದಲ್ದಲ್ಲೇ ಇನ್ನೂ 1 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಸಂಪಿನ ವ್ಯವಸ್ಥೆ ಮಾಡಿದ್ದಾರೆ. ಏಸರ್ಘಟ್ಟ ಬಸ್ ಸ್ಟಾಪ್ ಹತ್ರನೇ ಇರೋದ್ರಿಂದ ಪ್ರಾಪರ್ಟಿ ಸುಮಾರು ಜನ ಬಂದು ಸೈಟ್ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬುಕ್ ಕೂಡ ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು. 40 ಇದೆ, 30-45 ಇದೆ, 40 ಇದೆ, 40-15 ಇದೆ ಸರ್. 40 ಒಂದು ಸೈಟ್ ಯಾವ ತರ ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೋ ಅದೇ ತರ ಸ್ಕ್ವೇರ್ ಫೀಟ್ ಅಲ್ಲೇ ಇದೆ. ಹೌದು, ಇಲ್ಲಿ ಅಷ್ಟೇನೆ. ಅಂದ್ರೆ ಬಸ್ ಸ್ಟಾಪ್ ಬಂದು ಫೋನ್ ಮಾಡಿದ್ರೆ ನಡ್ಕೊಂಡ್ ಬಂದ್ಬಿಡಿ ಸರ್, ವಾಕ್ ಮಾಡ್ಕೊಂಡೆ ಬಂದ್ಬಿಡೋದು. ಎಲ್ಲ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್. BMRDA ಅಪ್ರೂವ್ಡ್ ಏಕಾತ ಬರುತ್ತೆ. ಇಂಡಿವಿಜುವಲ್ ಸೈಟ್ಗೂ ಖಾತಾ ಬರುತ್ತೆ ಬಿಫೋರ್ ರೀಚ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಲೇಔಟ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಸಮತಟ್ಟಾಗಿದೆ. ಪ್ರತಿಯೊಂದು ಕೂಡ ಸೈಟ್ ನಂಬರಿಂದ ಹಿಡಿದು ಕೂಡ ಒಂದು ಪಾರ್ಕ್ ವ್ಯವಸ್ಥೆ ಆಗಿರ್ಬೋದು, ಒಂದು ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಒಂದು ಸ್ಕ್ವೇರ್ ಫೀಟ್ ಯಾವ ಥರ ನೋಡ್ತೀವಿ ಒಂದು ಸೈಟ್ಗೆ 30-40 ಸೈಟು, ಅದೇ ಥರನೇ ಒಂದು ಲೇಔಟು ಅಚ್ಚುಕಟ್ಟಾಗಿ ಅದ್ಭುತವಾಗಿದೆ ಸ್ನೇಹಿತರೆ. BMRDA ಅಪ್ರೂವ್ಡ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ನೋಡಿ, ಯಾರೆಲ್ಲ ಏಸರ್ಘಟ್ಟ ಸುತ್ತಮುತ್ತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿ ಏಸರ್ಘಟ್ಟ ಬಸ್ ಸ್ಟಾಪಿಂದ ನಡ್ಕೊಂಡೇ ಬಂದ್ಬಿಡ್ಬೋದು. ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ಇದಕ್ಕೆ ಲೆಕ್ಕ ಹಾಕೊಂಡ್ರೆ ನೀವು ಜಾಲಹಳ್ಳಿ ಕ್ರಾಸ್ ಸುತ್ತಮುತ್ತ ಮತ್ತು 8ನೇ ಮೈಲಿ ಸುತ್ತಮುತ್ತ ಯಾರೆಲ್ಲ ಹುಡುಕ್ತಾ ಇದ್ರು ಅದಕ್ಕಿಂತ ಮೀರಿಂದಾಗಿ ಈ ಪ್ರಾಪರ್ಟಿಯಿಂದ ಯಲಹಂಕ ಕೇವಲ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಅಂದರೆ ಏಸರ್ಘಟ್ಟ ಬಸ್ ಸ್ಟಾಪಿಂದ ಕೇವಲ 500 ಮೀಟರ್ ಅಂತರದಲ್ಲಿರ್ತಕ್ಕಂಥ ಪ್ರಾಪರ್ಟಿ ಇದು. ಇನೋವೇಟಿವ್ ಅನುಗ್ರಹ ಎನ್ಕ್ಲೇವ್ ಅಂತೇಳಿ. ಸ್ನೇಹಿತರೆ, ಎಷ್ಟು ಸೈಟ್ಗಳಿದ್ದಾವೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಲೋನಲ್ಲಿ ನೋಡೋರಿಗೆ ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋದಲ್ಲಿ ನಮ್ಮ ಜೊತೆ ಇವತ್ತು ರವಿ ಅವ್ರು ಜಾಯ್ನ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ರವಿ ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ಮೊದಲನೇದಾಗಿ ಇನೋವೇಟಿವ್ ಅನುಗ್ರಹ ಇನ್ಕ್ಲೇವ್ ಅಂತೇಳಿ ಸೊ ನಮ್ಮನ್ನ ಕರೆಸಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿದೆ ಸರ್, ಲೇಔಟ್ ತುಂಬಾ ಚೆನ್ನಾಗಿದೆ. ಸೊ ಈ ಲೇಔಟ್ ಬಗ್ಗೆ ಜಾಸ್ತಿ ತಡ ಮಾಡದೆ ಡೀಟೇಲ್ಸ್ ನ ಕೊಟ್ಬಿಡೋಣ ಸರ್. ನಾವೀಗ ಎಕ್ಸಾಕ್ಟ್ ಎಲ್ಲಿದೀವಿ ಸರ್? ನಾವೀಗ ಎಕ್ಸಾಕ್ಟ್ ಹೆಸರುಘಟ್ಟ ಬಸ್ ಸ್ಟಾಪ್ ಹತ್ರದಲ್ಲೇ ಇದ್ವಿ. ಸೊ ಏಸರ್ಘಟ್ಟ ಬಸ್ ಸ್ಟಾಪ್ ಹತ್ರನೇ ಇರ್ತಕ್ಕ. ಹೌದು. ಸೊ ಎಷ್ಟು ಡಿಸ್ಟೆನ್ಸ್ ಇಲ್ಲಿಂದ? ಸರ್, ಇಲ್ಲಿಂದ ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಒಂದು 200-300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಅಷ್ಟೇನೆ. ಅಂದ್ರೆ ಬಸ್ ಸ್ಟಾಪ್ ಬಂದು ಫೋನ್ ಮಾಡಿದ್ರೆ ನಡ್ಕೊಂಡ್ ಬಂದ್ಬಿಡಿ ಸರ್, ವಾಕ್ ಮಾಡ್ಕೊಂಡೆ ಬಂದ್ಬಿಡೋದು. ಎಲ್ಲ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಹಾಗಾದ್ರೆ ಏಸರ್ಘಟ್ಟ ಬಸ್ ಸ್ಟಾಪ್ ಹತ್ರ ಇರ್ತಕ್ಕಂಥದ್ದೇ ಪ್ರಾಪರ್ಟಿ ನಿಮಗೆ ಆಗ್ಲೇ ತಿಳಿಸ್ದೆ ಸರ್. ಈಗ ಎಷ್ಟು ಎಕರೆಯಲ್ಲಿ ಮಾಡಿರ್ತಕ್ಕಂಥ? ಟೋಟಲ್ ಇದು 3.5 ಎಕರೆಯಲ್ಲಿ ಮಾಡಿರೋ ಪ್ರಾಪರ್ಟಿ ಸರ್. 3.5 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ಎಷ್ಟು ಸೈಟ್ಸ್ ಗಳಿದಾವೆ? ಟೋಟಲ್ 57 ಸೈಟ್ಸ್ ಇದೆ ಸರ್. 57 ಸೈಟ್ಗಳು ಇರ್ತಕ್ಕಂಥ. ಹೌದು. ಯಾವ್ಯಾವ ಡೈಮೆನ್ಷನ್ ಅವೈಲೇಬಲ್ ಇದೆ? 30-40 ಇದೆ, 30-45 ಇದೆ, 40/40 ಇದೆ, 40/15 ಇದೆ ಸರ್. 30-40, 30-45, 40/40, 40/50. ಸೊ 4 ಡೈಮೆನ್ಷನ್ ಇದೆ. ಅದು ಬಿಟ್ರೆ ಆಟ್ ಸೈಡ್ಸ್ ಇದೆ ಅಲ್ವಾ? ಹೌದೌದು. ಓಕೆ ಸರ್, ಫೇಸಿಂಗ್ ವಿಚಾರಕ್ಕೆ ಬಂದ್ರೆ ಸರ್, ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ಕಾರ್ನರ್ಸ್ ಇದೆ, ನಾರ್ತ್ ಈಸ್ಟ್ ಕಾರ್ನರ್, ನಾರ್ತ್ ವೆಸ್ಟ್ ಕಾರ್ನರ್, ಸೌತ್ ಈಸ್ಟ್ ಕಾರ್ನರ್, ಎಲ್ಲ ತರ ಕಾರ್ನರ್ಸ್ ಅವೈಲೇಬಲ್ ಇದೆ ಸರ್. ಎಲ್ಲ ತರ ಕಾರ್ನರ್ಸ್ ಅವೈಲೇಬಲ್ ಇದಾವೆ. ಕಾರ್ನರ್ ಸೈಟ್ ಬೇಕಂದ್ರೆ ಕಾರ್ನರ್ ಇದೆ, ಮಧ್ಯ ಬೇಕಂದ್ರೆ ಮಧ್ಯ ಇದೆ, ಯಾವ ಫೇಸಿಂಗ್ ಬೇಕಂದ್ರೆ ಸಿಗುತ್ತೆ. ಈಸ್ಟ್ ನಾರ್ತ್ ಯಾವ್ದು ಬೇಕಾ ಸಿಗುತ್ತೆ. ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ. ಓಕೆ, ಹಾಗೆ ಮಾತಾಡ್ತಾ ಹೋಗೋಣ ಸರ್. ಇಲ್ಲಿನ ಅಮ್ಯುನಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಅಮ್ಯುನಿಟೀಸ್ ಏನ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದೀರಾ. ಮತ್ತೆ ಬಂದ ತಕ್ಷಣ ಒಂದು ಅಟ್ರಾಕ್ಷನ್ ಆಗೋ ರೀತಿ ಒಂದು ವೆಲ್ಕಮ್ ಮಾಡ್ತಕ್ಕಂಥ ಒಂದು ರೀತಿಲಿದೆ ಲೇಔಟ್. ಈಗ 30-40 ಒಂದು ಸೈಟ್ ಯಾವ ತರ ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೋ ಅದೇ ತರ ಸ್ಕ್ವೇರ್ ಫೀಟ್ ಅಲ್ಲೇ ಇದೆ. ಹೌದು, ಈ ಲೇಔಟ್. ಅದೊಂದು ಖುಷಿ ವಿಚಾರ ನೋಡೋದಕ್ಕೆ ಸರ್. ಮತ್ತೆ ಅಮ್ಯುನಿಟೀಸ್ ಅಂದ್ರೆ ಬಂದ್ರೆ ಏನೆಲ್ಲ ಕೊಟ್ಟಿದ್ದೀರಾ ಸರ್? ಕಮ್ಯುನಿಟಿ ಪಾರ್ಕ್ ಕೊಟ್ಟಿದೀವಿ, CA ಇದೆ, ಕಾಮನ್ ಇದೆ, ಕಾಮನ್ ಇದೆ. ಆ ಕಡೆ ಪಾರ್ಕ್ ಇದೆ, ಪಾರ್ಕ್ 1, ಪಾರ್ಕ್ 2 ಇದೆ ಈ ಕಡೆ. ಸೊ ಓವರ್ ಹೆಡ್ ಟ್ಯಾಂಕ್ ಇದೆ, ಮತ್ತೆ ಸಂಪ್ ಇದೆ, ಬೋರ್ವೆಲ್ ಇದೆ. ಓವರ್ ಹೆಡ್ ಟ್ಯಾಂಕ್ ಎಷ್ಟು ಲೀಟರ್ ಕೆಪಾಸಿಟಿ? 1 ಲ್ಯಾಕ್ ಲೀಟರ್ ಕೆಪಾಸಿಟಿ. 1 ಲಕ್ಷ ಲೀಟರ್ ಕೆಪಾಸಿಟಿ ಇರತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದೀರಾ. ಹೌದು. ಮತ್ತೆ ಬೋರ್ ಎಷ್ಟು ಕೊಟ್ಟಿದ್ದೀರಾ? ಒಂದು ಬೋರ್ವೆಲ್ ಇದೆ. ಒಂದು ಬೋರ್ವೆಲ್ ವ್ಯವಸ್ಥೆ ಇದೆ. ಒಂದು ಬೋರ್ವೆಲ್ ವ್ಯವಸ್ಥೆ, ಸಂಪು ಇದೆ, ಕೆಳಗಡೆ ಸಂಪು ಇದೆ. ಸೊ ಸಂಪು, ಅದು ಬಿಟ್ಟು ಸಂಪು ಇದೆ. ಅದೆಷ್ಟು ಲಕ್ಷ ಲೀಟರ್? ಅದು 1 ಲಕ್ಷ ಲೀಟರ್ ಕೆಪಾಸಿಟಿ. ಅದು 1 ಲಕ್ಷ ಅಂದ್ರೆ 2 ಲಕ್ಷ ಓವರ್ ಹೆಡ್ ಟ್ಯಾಂಕ್ ಇದೆ, ಜೊತೆಗೆ ಒಂದು ಸಪರೇಟ್ ಬೋರ್ವೆಲ್ ಕೂಡ ಇದೆ. ಹೌದು. ಸೈಟ್ ನಂಬರ್, ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ. ಮತ್ತೆ ಕರೆಂಟಿನ ವ್ಯವಸ್ಥೆ ರನ್ನಿಂಗ್ ಇದೆಯಾ ಆಲ್ರೆಡಿ? ಹೌದು ಸರ್, ಎಲ್ಲ ರನ್ನಿಂಗ್ ಇದೆ. ಮತ್ತೆ ಕಾಂಕ್ರೀಟ್ ರೋಡ್ ಕೂಡ ಹಾಕಿದ್ರೆ ಎಷ್ಟು ಫೀಟ್ ಸರ್? 30 ಫೀಟ್ ರೋಡ್ಸ್ ಎಲ್ಲ. 30 ಫೀಟ್, 30 ಫೀಟ್, ಇದು 30 ಫೀಟ್. ಎಂಟ್ರೆನ್ಸ್ 40 ಫೀಟ್. ಅಂದ್ರೆ ಇದೇನ್ ಮೇನ್ ರೋಡ್ ಇದೆಯೋ ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗ್ತೀವಲ್ವಾ? ಸೊ ಇದು ಬಂದ್ಬಿಟ್ಟು 40 ಫೀಟ್. ಹೌದು. ಸೊ ಇದು ಬಂದು 30 ಫೀಟ್. ಸೊ ಡೆಡ್ ಎಂಡ್ ವರ್ಗು ನೀವು ನೋಡ್ತಾ ಇರ್ಬೋದು. 40 ಫೀಟ್ ಅಳತೆಯಲ್ಲಿ ಕೊಟ್ಟಿರ್ತಕ್ಕಂಥ ಮೇನ್ ರೋಡ್ ಇದು. ಲೆಫ್ಟ್ ಟು ರೈಟ್ ಏನು ಸೈಡ್ಸ್ಗಳಿದಾವೆ ಅವೆಲ್ಲ 30 ಫೀಟಲ್ಲಿ ಕೊಟ್ಟಿದ್ದೀರಾ ಸರ್. ಮತ್ತೆ ಸುತ್ತ ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದೀರಾ? ಫುಲ್ ಗೇಟೆಡ್ ಕಮ್ಯುನಿಟಿ ಇದೆ ಸರ್. ಫುಲ್ ಎಲ್ಲ ಸರ್ ಏನು ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ ಸರ್? BMRDA ಅಪ್ರೂವ್ಡ್ ಬರುತ್ತೆ.
ಏಕಾತ ಬರುತ್ತೆ. BMRDA ಅಪ್ರೂವಲ್ ಏಕಾತ. ಏಕಾತ ಬರುತ್ತೆ. ಇಂಡಿವಿಜುವಲ್ ಸೈಟ್ಗೂ ಖಾತಾ ಬರುತ್ತೆ ಬಿಫೋರ್ ರಿಜಿಸ್ಟ್ರೇಷನ್. ಓಕೆ, ಪ್ರತಿಯೊಂದು ಸೈಟಿಗೂ ಪ್ರತಿಯೊಂದು ಯಾವ ತಗೊಂತಿರೋ ಇಂಡಿವಿಜುವಲ್ ಆಗಿ ಖಾತಾ ಬರುತ್ತೆ. ಓಕೆ, BMRDA ಅಪ್ರೂವ್ಡ್ ವಿತ್ ಏಕಾತ ಇರ್ತಕ್ಕಂಥ ಪ್ರಾಪರ್ಟಿ. ಹೌದು. ಈಗ ಲೋನ್ ಅಲ್ಲಿ ಹೋಗೋರಿಗೆ ಈಸಿಯಾಗಿ ಲೋನ್ ಆಗುತ್ತೆ. ಈಸಿಯಾಗಿ ಲೋನ್ ಆಗುತ್ತೆ. ಏಕಾತ BMRDA ಹೌದೌದು. SBI ಅಲ್ಲೂ ಬ್ಯಾಂಕ್ ಲೋನ್ ಆಗುತ್ತೆ, ಕೆನರಾ ಬ್ಯಾಂಕ್ ಅಲ್ಲಿ ಆಗುತ್ತೆ, ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ ನಿಮಗೆ. ಓಕೆ, ಮತ್ತೆ ನೀರಿನ ವ್ಯವಸ್ಥೆ ಅಲ್ಲಿ ಆಲ್ರೆಡಿ ಬೋರ್ವೆಲ್ ಆನ್ ಮಾಡಿದ್ರು ನೋಡ್ತಾ ಇರ್ಬೋದು. ಹೌದೌದು ಸರ್, ಎಷ್ಟು ಇಂಚ್ ಇದೆ ನೀರು? ಸರ್ 3.5 ಇಂಚ್ ಇದೆ ನೀರು. 3.5 ಇಂಚ್ ನೀರು ಬಿದ್ದಿದೆ. 3.5 ಇಂಚ್ ಇದೆ. ಸ್ಟ್ರೀಟ್ ಲೈಟ್ಸ್ ಆನ್ ಆಗಿದೆ, ಪವರ್ ಇದೆ. ಎಲ್ಲ ಕರೆಂಟ್ ಥ್ರೂನಾ? ಸೋಲಾರ್ ಲೈಟ್ಸ್? ಇಲ್ಲ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಇಂದ ಇದು ಮಾಡ್ತಾರೆ, ಯಾವ ಸೋಲಾರ್ದು ಇಲ್ಲ ಇಲ್ಲಿ. ಸೋಲಾರ್ ಯಾವುದಿಲ್ಲ. ಓಕೆ ಓಕೆ. ಮತ್ತೆ CC ರೋಡು ಅಷ್ಟೇ ಕ್ವಾಲಿಟಿಯಾಗಿ ಕೊಟ್ಟಿದ್ದೀರಾ. ಹೌದು ಸರ್. ಸರ್, ನೀವು ಡೈರೆಕ್ಟ್ ಆಗಿ ಲೇಔಟ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿನ ಅಮ್ಯುನಿಟೀಸು ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಒಂಥರ ಚೆನ್ನಾಗಿದೆ. ಒಂದು ಸೈಟ್ ತಗೋಬೇಕು, ಒಂದು ಒಳ್ಳೆ ಜಾಗದಲ್ಲಿ ತಗೋಬೇಕು ಅನ್ನೋರಿಗೆ ಒಂದು ಏಸರ್ಘಟ್ಟ ಬಸ್ ಸ್ಟಾಪ್ ನಿಯರೇ, ಒಂದು ಸಿಟಿ ನಿಯರ್ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಇದು. ಸೊ ಮತ್ತೆ ಈ ಲೇಔಟಲ್ಲಿ ಸೈಟ್ ತಗೊಳ್ತಕ್ಕಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಏನೇನು ನೋಡ್ಬೋದು? ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ಜಸ್ಟ್ 400 ಮೀಟರ್ಸ್ ಅಲ್ಲಿ ನಿಮಗೆ NPS ಪಬ್ಲಿಕ್ ಸ್ಕೂಲ್ ಇದೆ. ಓಕೆ. ಮತ್ತೆ IHR ಇದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ, ಟಾಟಾ ಇನ್ಸ್ಟಿಟ್ಯೂಟ್ ಇದೆ. ಓಕೆ. ಮತ್ತೆ ಈ ಕಡೆ ಬಾಣಾವರ ಹತ್ರ ಹೋದ್ರೆ ನಿಮ್ಗೆ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇದೆ. ಸೊ ಈ ಕಡೆ ಆದಿಚುಂಚನಗಿರಿ ಅವ್ರದ್ದು ಪಾಲಿಟೆಕ್ನಿಕ್ ಕಾಲೇಜ್ ಇದೆ. ಸೊ ಸರೌಂಡಿಂಗ್ ಫುಲ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಎಲ್ಲ ಕಾಲೇಜಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲ ಇದೆ. ಸೊ ಈಗ 200 ಮೀಟರ್ಸ್ ಅಲ್ಲೇ ಬ್ಯಾಂಕ್ಸ್ ಇದೆ. ಕೆನರಾ ಬ್ಯಾಂಕ್ 200 ಮೀಟರ್ಸ್, ಸೆಂಟ್ರಲ್ ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕ್ ಇದೆ. ಈಗ ಹೆಸರುಘಟ್ಟ ವಾಕೇಬಲ್ ಡಿಸ್ಟೆನ್ಸ್. ಹೌದು. ಈಗ ಜಾಲಹಳ್ಳಿ ಕ್ರಾಸು ಮತ್ತೆ 8ನೇ ಮೈಲಿ ಅವೆಲ್ಲ ಎಷ್ಟು ಡಿಸ್ಟೆನ್ಸ್ ಅಲ್ಲಿ? ಸರ್, ಜಾಲಹಳ್ಳಿ ಕ್ರಾಸ್ ಇಂದ ನಮ್ಗೆ ಹಾರ್ಡ್ಲಿ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. 12 ಕಿಲೋಮೀಟರ್ಸ್. ಹೌದು. ಯಲಹಂಕ 10 ಕಿಲೋಮೀಟರ್ ಬರುತ್ತೆ. 10 ಕಿಲೋಮೀಟರ್. ಹೌದು, 10 ಸೊ ಜಾಲಹಳ್ಳಿ ಕ್ರಾಸ್ಗಿಂತ ಯಲಹಂಕನೇ ಹತ್ರ ಆಗುತ್ತೆ. ಯಲಹಂಕನೇ ತುಂಬಾ ಹತ್ರ ಇದೆ. ಸೂಪರ್. ಸೊ ಅಂದ್ರೆ ಈಗ ನೀವೇನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಜೆಸ್ಟ್ ಮಾಡ್ತೀರಾ? ಮನೆ ಕಟ್ಕೊಂಡು ಇಮಿಡಿಯೇಟ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದು. ಸರೌಂಡಿಂಗ್ ಫುಲ್ ಎಲ್ಲ ಮನೆಗಳಿದೆ. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋರ್ಗು ಅಪ್ರಿಸಿಯೇಷನ್ ಚೆನ್ನಾಗಿ ಬರುತ್ತೆ. ಸೊ ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಮನೆಗಳೆಲ್ಲ ಕಟ್ಕೊಂಡು ವಾಸ ಇದ್ದಾರೆ. ಆಲ್ರೆಡಿ ಏಸರ್ಘಟ್ಟ ಬಸ್ ಸ್ಟಾಪ್ ಸುತ್ತಮುತ್ತ ಏನಿದೆಯೋ ವಾತಾವರಣ, ಅದೇ ವಾತಾವರಣ ಇಲ್ಲಿರ್ತಕ್ಕಂಥದ್ದು. ಸರ್, BMRDA ಅಪ್ರೂವಲ್ ಇಂಡಿವಿಜುವಲ್ ಏಕಾತ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಹೌದು. ಸರ್, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್, ನಾವು 4,999 ಕೊಡ್ತಾ ಇದ್ದೀವಿ ಸರ್. 4,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ಅದರಲ್ಲೂ ನೆಗೋಷಿಯಬಲ್? ಸರ್, ಅದ್ರಲ್ಲಿ ಆಲ್ರೆಡಿ 5,200 ಇರೋದು. ನಾವು ಲಾಂಚಿಂಗ್ ಆಫರ್ ಅಂತೇಳಿ 4,999 ಕೊಡ್ತಾ ಇದೀವಿ. ನಿಮ್ ಕಡೆಯಿಂದ ಬಂದ್ರೆ ನಾವು 1,50,000 ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತೀವಿ. 1.5 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡ್ತೀವಿ. 4,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಮ್ಮ ಚಾನಲ್ ಕಡೆಯಿಂದ ಬಂದು MVP ಅಂತ ಹೇಳಿದ್ರೆ ಸಾಕು 1.5 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡ್ತೀರಾ? ಹೌದು ಅಲ್ವಾ? ಹೌದು. ಈಗ ಓಕೆ, ನಾವೀಗ ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಬೇಕು ಸೈಟ್ ಬುಕಿಂಗ್ ಮಾಡ್ಕೊಳೋದಕ್ಕೆ. ಈ ಬುಕಿಂಗ್ ಅಡ್ವಾನ್ಸ್ ಅಂತ ಹೇಳಿ ಎಷ್ಟು ತಗೊಂತಿದ್ದೀರಾ? ಸರ್, ನಾವು ಅಡ್ವಾನ್ಸ್ 5,000 ರುಪೀಸ್ ಅಡ್ವಾನ್ಸ್. 5,000 ರೂಪಾಯಿ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಾ? ಎಷ್ಟು ದಿನ ಟೈಮ್ ಕೊಡ್ತೀರಾ? ಸರ್, 1 ವಾರ ಟೈಮ್ ಕೊಡ್ತೀವಿ. ಲೀಗಲ್ ಅವ್ರು ತಗೊಂಡೋಗಿ ವೆರಿಫೈ ಮಾಡ್ಬೋದು. ಅವ್ರ ಲೀಗಲ್ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಅವ್ರ ಅಮೌಂಟ್ ಫುಲ್ ರೀಫಂಡ್ ಕೊಡ್ತೀವಿ. ಲೀಗಲ್ ಎಲ್ಲ ಓಕೆ ಅಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡು ಬ್ಯಾಂಕ್ ಲೋನ್ ಅಂದ್ರೆ ಬ್ಯಾಂಕ್ ಲೋನ್ ಹೋಗ್ಬೋದು, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಯಾವುದೇ ತೊಂದರೆ ಇಲ್ಲ. ಸೂಪರ್. ಹಾಗಾದ್ರೆ 30-40 ಬೇಸಿಕ್ ಅಲ್ಲಿಂದಾನೇ ಸ್ಟಾರ್ಟ್. ಹೌದು ಸರ್. ಅಲ್ವಾ ಸರ್? 30-50 ಇದೆ, 30 ಮತ್ತೆ 40-60 ಇದೆಯಾ ಡಬಲ್ ಸೆಟ್ ಇದ್ರಲ್ಲಿ? 30-40 ಎರಡು ಪಕ್ಕ ತಗೊಂಡ್ರೆ 40-60 ಆಗುತ್ತೆ. ಓಕೆ, ಆ ತರ ತಗೋಬೇಕು. ಸೊ ನೋಡ್ತಾ ಇದ್ದೀರಲ್ವಾ, ಆ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ ಕಂಫರ್ಟಬಲ್ ಕಾಣಿಸ್ತಾ ಇದೆ. ಮತ್ತೆ ಈ ಕಡೆಯಿಂದ ಅಲ್ಲಿವರೆಗೂ ಇದೆ. ಮತ್ತೆ ಆಫೀಸು ಇಲ್ಲೇ ಲೇಔಟ್ ಅಲ್ಲೇ ಇದೆ. ಹೌದು ಸರ್, ಲೇಔಟ್ ಅಲ್ಲೇ ಸೈಟ್ ಆಫೀಸ್ ಇದೆ. ಸೊ ಇಲ್ಲಿಗೆ ಬಂದು ವಿಚಾರಿಸಬಹುದು ಏನಾದ್ರು ಇದ್ರೆ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದೀನಿ, ಅದಕ್ಕೊಂದು ಹಾಯ್ ಅಂತ ಕಳಿಸಿದ್ರೆ ವಾಟ್ಸಪ್ ಅಲ್ಲಿ ಇವ್ರ ಲೊಕೇಶನ್ ಕಳಿಸ್ಕೊಡ್ತಾರೆ. ಇಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು. ಇನೋವೇಟಿವ್ ಅನುಗ್ರಹ ಎನ್ಕ್ಲೇವಲ್ ಸೈಟ್ ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಸರ್, ಇಲ್ಲೇ ಸೈಟ್ ತಗೋಬೇಕು ಅಂತ ಯಾಕೆ ಸಜೆಸ್ಟ್ ಮಾಡ್ತೀರಾ? ಸರ್, ಇಲ್ಲೇ ಯಾಕೆ ಅಂದ್ರೆ ಇವಾಗಿರೋದ್ರಲ್ಲಿ ಹೆಸರುಘಟ್ಟ ಒಂಥರ ಆಕ್ಸಿಜನ್ ಬ್ಯಾಂಕ್ ಇದ್ದಂಗೆ ನಿಮಗೆ. ಓಕೆ. ಇಲ್ಲಿ ಬೋರ್ವೆಲ್ ಹಾಕಿದ್ರೆ ಜಸ್ಟ್ 300 ಅಡಿಗೆಲ್ಲ ನಿಮ್ಗೆ ನೀರು ಸಿಗುತ್ತೆ. ಸೊ ಸಿಟಿ ಫುಲ್ ಡೆವಲಪ್ಡ್ ಆಗಿದೆ. ನಿಮ್ಗೆ ಈ ಕಡೆ ಯಲಹಂಕಗೂ ಹತ್ರ ಇದೆ, ಈ ಕಡೆ ತುಮಕೂರು ರೋಡ್ಗೆ ಈ ಕಡೆ ಹತ್ರ ಇದೆ, ನೆಲಮಂಗಲಗೂ ಹತ್ರ ಇದೆ. ಸೊ ಇಲ್ಲಿ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸ್ ಇದೆ. IHR ನಿಮಗೆ ಇಲ್ಲಿ ಟೋಟಲ್ 4,000 acres ಅಲ್ಲಿ IHR ಇದೆ. ಹೆಸರುಘಟ್ಟದ ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ ಹೆಸರುಘಟ್ಟ. ಅಲ್ಲಿ ನಿಮ್ಮ ನಾರ್ತ್ ಬ್ಯಾಂಗ್ಳೂರ್ಗೆಲ್ಲ ಎತ್ತಿನಹೊಳೆ ಪ್ರಾಜೆಕ್ಟ್ ಇಂದ ನೀರು ಸಪ್ಲೈ ಮಾಡ್ತಾ ಇರೋದೇ ಹೆಸರುಘಟ್ಟಲ್ಲಿ. BWSSB ಅವ್ರ ಈ ಕಡೆ. ಸೊ ಹಾಗಾಗಿ ಒಳ್ಳೇದು ಅಂತ ಹೇಳ್ತೀರಾ? ಅಕಾಮಿಡೇಟ್ ಸ್ಟೇ ಆಗಿ ಒಳ್ಳೆ ನೇಚರ್ ಇದೆ ಇಲ್ಲಿ. ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ, ಫ್ರೆಶ್ ಮೀಟ್ ಸಿಗುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ. ನೀವೇ ನೋಡ್ಬೋದು ಇವಾಗ ಫೀಲ್ ಇಷ್ಟು ಬಿಸಿಲಲ್ಲೂ ನಿಮ್ಗೆ ಎಷ್ಟು ಈ ವೇವ್ಸ್ ಅಲ್ಲಿ ಎಷ್ಟು ಥಂಡಿ ಗಾಳಿ ಬರ್ತಾ ಇದೆ ಅಂತ. ಈಗ 4,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲ ಸರ್? ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್. ಅದ್ರ ಜೊತೆಗೆ 1.5 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡ್ತೀವಿ. ಶೋರ್ ಅಲ್ವಾ? ಶೋರ್ ಸರ್. ಓಕೆ, ಹಾಗಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಯಾವ ಡಾಕ್ಯುಮೆಂಟ್ ಪೆಂಡಿಂಗ್ ಇಲ್ಲ, ಎಲ್ಲ ರೆಡಿ ಇದೆ.
ಓಕೆ, ಈ 56 ಸೈಟ್ಸ್ ಅಲ್ಲಿ ಹೌದು ಯಾವ್ದಾದ್ರು ಸೋಲ್ಡ್ ಔಟ್ ಆಗಿದೆಯಾ? ಅಷ್ಟು ಫ್ರೆಶ್ ಆಗಿದಾವ? ಸರ್ ಇಲ್ಲ, ಒಂದು 15 ರಿಂದ 20 ಸೈಟ್ ಆಗಿದೆ ಸರ್. 20 ಸೈಟ್ಸ್ ಆಗಿದೆ 20 ಸೈಟ್ ಆಗಿದೆ ಸರ್. ಅಂದ್ರೆ ಐ ಥಿಂಕ್ ಸೊ ಇನ್ನೊಂದು 30 ಸೈಟ್ಗಳು ಹೌದು 36 ಅವೈಲಬಿಲಿಟಿ site ಇದೆ. ಹೌದು 36 ಅದು sites. ಕೂಡ ಒಳ್ಳೆ ಫೇಸಿಂಗ್ ಅಲ್ಲೇ ಇದೆಯಾ? ಹೌದು ಸರ್, ಇದೆ ಸರ್, ಇದೆ ಸರ್. ಬಂದವ್ರಿಗೆ ಬಂದವ್ರಿಗೆ ಸರ್, ಈಸ್ಟ್ ಅಲ್ಲಿ ಇದೆ, ವೆಸ್ಟ್ ಅಲ್ಲಿ ಇದೆ. ಓಕೆ, ನೋಡಿ ರವಿ ಸರ್ ತಿಳಿಸ್ಕೊಟ್ರಲ್ವಾ, BMRD ಅಪ್ರೂವ್ಡ್ ಇಂಡಿವಿಜುವಲ್ ಏಕಾತ ಇರ್ತಕ್ಕಂಥ ಪ್ರಾಪರ್ಟಿ, ಏಸರ್ಘಟ್ಟ ಬಸ್ ಸ್ಟಾಪಿಂದ ಕೇವಲ 500 ಮೀಟರ್ ಅಂತರದಲ್ಲಿರ್ತಕ್ಕಂಥ ಪ್ರಾಪರ್ಟಿ, 57 ಸೈಟ್ಗಳಿರ್ತಕ್ಕಂಥ ಪ್ರಾಪರ್ಟಿ. ಇದು 30, 40, 30, 50 ಎಲ್ಲ ಥರ ಡೈಮೆನ್ಷನ್ ಇದೆ. ಲೋನ್ ಬೇಕಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲೇ ಲೋನ್ ಆಗುತ್ತಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇನೋವೇಟಿವ್ ಅನುಗ್ರಹ ಎನ್ಕ್ಲೇವಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಂತಹ ರವಿ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಅಂತ ಯು ವೆರಿ ಮಚ್ ಹೇಳ್ತಾ, ಸರ್ ನಿಮ್ಗೂ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತಗೊಳ್ಳಿ, ಯಾವುದೇ ಲೇಔಟ್ ಆದ್ರೂ ತಗೊಳ್ಳಿ, ಸೊ ಅದರದೇ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ನಡ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.